ಹಲೋ ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇವತ್ತಿನ ವ್ಲಾಗ್ ಬಂದು ಒಂದು ವೆಕೇಷನ್ ವ್ಲಾಗ್ ಆಗಿರುತ್ತೆ, ಅಂದರೆ ಒನ್ ಡೇ ವೆಕೇಷನ್ನು. ಓಕೆ ಗೈಸ್, ಈ ವ್ಲಾಗ್ನ ಪಾರ್ಟ್ 1 ಪಾರ್ಟ್ 2 ಥರ ಮಾಡಿದ್ದೀನಿ. ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು, ನಿಮಗೂ ಬೋರ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಪಾರ್ಟ್ 1 ಪಾರ್ಟ್ 2 ಅಂತ ಮಾಡಿದ್ದೀನಿ. ಓಕೆ ಗೈಸ್, ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನೀವು ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡುವ ಎಲ್ಲ ನ್ಯೂ ವೀಡಿಯೋಸ್ನ ನೋಟಿಫಿಕೇಷನ್ ನಿಮ್ಗೆ ಬಂದು ತಲುಪುತ್ತೆ. ಓಕೆ, ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನ ನಾನು ಮುಂದೆ ಹೋಗ್ತಾ ನಿಮಗೆ ಜೊತೆ ಶೇರ್ ಮಾಡ್ಕೋತೀನಿ. ಓಕೆ, ಬೆಳಗ್ಗೆ ಎದ್ದಿದ ತಕ್ಷಣ ಎದ್ದಿದ್ದೆ ಆ್ಯಕ್ಚುಲಿ 4 o'clockಗೆ ಎದ್ವಿ. ಎದ್ದು ಫಸ್ಟ್ ನಮ್ಮ ಹಸ್ಬೆಂಡ್ಗೆ ಮತ್ತು ನಮ್ಮ ಅಜ್ಜಿಗೆ ಇಬ್ಬರಿಗೂ ಟೀ ಮಾಡಿಕೊಟ್ಟೆ. ನೆಕ್ಸ್ಟ್ ನಾನು ಒಂದು ಗ್ಲಾಸ್ ಲೆಮನ್ ವಾಟರ್ನ ತೊಗೊಂಡು ಮತ್ತು ಹೊರಗಡೆ ಬಂದೆ ಬಾಗಿಲೆಲ್ಲ ಕ್ಲೀನ್ ಮಾಡೋಣ ಅಂತ. ಬಾಗಿಲೆಲ್ಲ ಕ್ಲೀನ್ ಮಾಡೋಕ್ಕೆ ಮುಂಚೆ ಫಸ್ಟ್ ಗಿಡಕ್ಕೆಲ್ಲ ನೀರು ಹಾಕ್ಬಿಡ್ತೀನಿ. ಆ್ಯಕ್ಚುಲಿ ಇದು ಬಂದು ನಮ್ಮ ಹಸ್ಬೆಂಡ್ ಕೆಲಸ, ಯಾವಾಗಲೂ ಅವರೇ ನೀರು ಹಾಕ್ತಾರೆ. ಇವತ್ತು ನಾನು ಎದ್ನಲ್ವ ಫಸ್ಟು ಅಂತ ಹೇಳ್ಬಿಟ್ಟು ನಾನೇ ನೀರು ಹಾಕ್ತಾಯಿದ್ದೀನಿ. ಈ 3 ಗಿಡ ಬಂದು ತುಂಬ ಸ್ಪೆಷಲ್, ಯಾಕಂದರೆ ಎಲ್ಲೋ ಮದುವೆಗೆ ಹೋಗಿದ್ವಿ ಮೇಕಪ್ ಅಂತ, ಅಲ್ಲಿ ಕೊಟ್ಟಿದ್ದು. ಎಜುಕೇಟೆಡ್ಸ್ ಮದುವೆ ಅಂದರೆ ತುಂಬ ಓದಿರೋರು ಮದುವೆಗೆ ಹೋದರೆ ಇದೆಲ್ಲ ಕೊಡ್ತಾರೆ ಅಂತ ನನ್ನ ಕೊಲಿಗೊಬ್ರು ಹೇಳ್ತಿದ್ರು. ಏನೋ ಗೊತ್ತಿಲ್ಲ, ಅವರು ಐ ಥಿಂಕ್ ರೈತರು, ಅದಕ್ಕೋಸ್ಕರ ಕೊಟ್ಟಿರ್ಬೋದು ಅಂದ್ಕೋತೀನಿ. ಮತ್ತು ಇದ್ರ ಜೊತೆ ಬುಕ್ಸ್ ಎಲ್ಲನೂ ಕೊಟ್ಟರು. ತುಂಬಾ ಖುಷಿ ಆಯಿತು. ಒಂದು ಸೂಜಿ, 2 ಸೂಜಿ ಮಲ್ಲಿಗೆ, ಒಂದು ನಾರ್ಮಲ್ ಮಲ್ಲಿಗೆ, ತುಂಬಾ ಚೆನ್ನಾಗಿದೆ. ನಂಗೆ ತುಂಬ ಖುಷಿ ಆಯಿತು. ಅದಕ್ಕೋಸ್ಕರ ನೀರೆಲ್ಲ ಹಾಕಿ ನೆಕ್ಸ್ಟ್ ಬಂದು ಬಾಗಿಲೆಲ್ಲ ನೀಟಾಗೆ ತೊಳೆದು ರಂಗೋಲಿ ಎಲ್ಲ ಬಿಟ್ಟೋಣ ಅಂತ ಹೇಳ್ಬಿಟ್ಟು ಬರ್ತಾಯಿದ್ದೆ. ಮಾಮ ಅಂದರೆ ನಮ್ಮ ಹಸ್ಬೆಂಡ್ ಬಂದು ಮನೆಯೆಲ್ಲ ಒರೆಸ್ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಸರಿ ಆಯಿತು. ಫಸ್ಟು ನಾನು ಬಾಗಿಲೆಲ್ಲ ಕ್ಲೀನಾಗಿ ಮಾಡಿಬಿಟ್ಟು ರಂಗೋಲಿ ಎಲ್ಲ ಹಾಕ್ಬಿಟ್ಟು ನಾನು ಹೋಗಿ ಸ್ನಾನ ಮಾಡಿಕೊಂಡ್ರೆ ಆಗುತ್ತೆ ಅಂತ ಹೇಳಿಬಿಟ್ಟು ಫಸ್ಟು ಬಾಗಿಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ನಾವಿವತ್ತು ಬಂದು ಹೋಗ್ತಾ ಇರೋದು ಮೈಸೂರಿಗೆ. ನನಗೆ ನೆನಪಿರೋಂಗೆ ನಾನು ಹೋಗಿರೋದೇ ನೆನಪಿಲ್ಲ ಬಿಡಿ. ಅಂದರೆ ನನ್ನ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅಂತ ಹೇಳ್ತಿದ್ರು ನಮ್ಮ ಮಮ್ಮಿ. ನಾನು ನೋಡೇ ಇಲ್ಲ ಮೈಸೂರನ್ನ, ಅದಕ್ಕೋಸ್ಕರ ಮೈಸೂರಿಗೆ ಹೋಗಬೇಕು ಅಂತ ಇದ್ದೆ. ಆ್ಯಕ್ಚುಲಿ ನಾವು ಹೋಗಿದ್ದು ಬಂದು ಮಂಡೇ 27th, ಐ ಥಿಂಕ್ 27, 28 ಯಾವತ್ತೋ ಮಂಡೇ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಾಯಿತು ದರ್ಶನ ಎಲ್ಲ. ಯಾಕೆ ಅವತ್ತೇ ಹೋದ್ವಿ ಅಂತ ಹೇಳಿದ್ರೆ, ನಮ್ಮ ಹಸ್ಬೆಂಡ್ಗೆ ತಿಂಗಳಲ್ಲಿ ಒಂದೇ ದಿವಸ ಅಂಗಡಿಗೆ ರಜೆ ಹಾಕೋದು. ಅದು ಎಲ್ಲರೂ ರಜೆ ಹಾಕ್ತಾರೆ, ಮೊಬೈಲ್ ಶಾಪ್ಸ್ ಅವರು. ಅದಕ್ಕೋಸ್ಕರ ಆ ಒಂದು ದಿನದಲ್ಲಿ ಏನಾದರೂ ವೆಕೇಷನ್ಸ್ ಇದ್ದರೆ ನಾವು ಪ್ಲ್ಯಾನ್ ಮಾಡ್ಕೋತೀವಿ. ಅದಕ್ಕೋಸ್ಕರ ಲಾಸ್ಟ್ ಧರ್ಮಸ್ಥಳ ವ್ಲಾಗ್ ಹಾಕಿದ್ನಲ್ಲ, ಅದು ಕೂಡ ಮಂಡೇನೇ ಹೋಗಿದ್ದಿದ್ದು. ಇವತ್ತು ಇದು ಕೂಡ ಮಂಡೇನೇ ಹೋಗಿದ್ದಿದ್ದು. ತುಂಬ ದಿನ ಆಯಿತು, ಡಿಲೇನೇ ಆಯಿತು ವ್ಲಾಗ್ಸ್ನೆಲ್ಲ ಅಂದರೆ ಎಡಿಟ್ ಮಾಡೋದು. ಪ್ಲೀಸ್ ಸಾರಿ, ಅಡ್ಜಸ್ಟ್ ಮಾಡಿಕೊಡಿ. ಓಕೆ ಗೈಸ್, ರಂಗೋಲಿ ಎಲ್ಲ ಹಾಕಿ ಮುಗಿಸಿ ರೆಡಿಯಾಗಿ ನಾವು ಬಿಡೋಷ್ಟರಲ್ಲಿ 6:30ನೇ ಆಗಿಬಿಟ್ಟಿತ್ತು. ನಮ್ಮ ಹಸ್ಬೆಂಡ್ ಹೇಳ್ತಿದ್ರು 6 o'clock ಇಲ್ಲಿ ಎಕ್ಸಾಕ್ಟ್ ಬಿಟ್ಟರೆ ಒಂದು 8:30, 9ಗೆಲ್ಲ ರೀಚ್ ಆಗ್ತೀವಿ, ಬೇಗ ಎಲ್ಲ ನೋಡಿಕೊಂಡು ಬರ್ಬೋದು ಅಂತ. ಅಂದರೆ ನಾನು, ಪಾಪು, ಅಜ್ಜಿ ಎಲ್ಲ ರೆಡಿ ಆಗೋಷ್ಟರಲ್ಲಿ ಲೇಟೇ ಆಯಿತು. ನೋಡ್ತಾ ಇರ್ಬೋದು, ನಾನು, ಪಾಪು, ಅಜ್ಜಿ, ನಮ್ಮ ಹಸ್ಬೆಂಡು 4 ಜನನೂ ಹೊರಡ್ತಾ ಇದ್ದೀವಿ. ತುಂಬಾ ಖುಷಿ ಆಗ್ತಿತ್ತು, ಯಾಕಂದರೆ ಫಸ್ಟ್ ಟೈಮ್ ನಾವು 4 ಜನನೂ ಫಸ್ಟ್ ಟೈಮು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿರೋದು. ಅದಕ್ಕೋಸ್ಕರ ತುಂಬ ಖುಷಿ ಆಗ್ತಿತ್ತು. ನೋಡ್ತಾ ಇರ್ಬೋದು, ನೇಚರ್ ಅಂತೂ ತುಂಬಾ ಕೂಲಾಗಿತ್ತು. ಆಮೇಲೆ ಹೋಗ್ತಾ ಅಂತೂ ಬಿಸಿಲಂತೂ ಅಪ್ಪ ಬೇಡ, ಬಿಸಿಲು ತುಂಬಾ ಬಿಸಿಲು. ಈ ಬೆಂಗಳೂರು ಸೈಡ್ ಅಂತೂ, ಬೇರೆ ಕಡೆ ಹೆಂಗೆ ಅಂತ ಗೊತ್ತಿಲ್ಲ. ನೀವು ಯಾವ್ಯಾವ ಊರಿಂದ ನನ್ನ ವೀಡಿಯೋಸ್ ನೋಡ್ತೀರಾ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನನಗೂ ಕೂಡ ಖುಷಿ ಆಗುತ್ತೆ ಯಾವ ಊರಿಂದ ನನ್ನ ವ್ಲಾಗ್ಸ್ನ ನೋಡ್ತೀರಾ ಅಂತ. ಓಕೆ, ಹೋಗ್ತಾ ನಾವು ಬಿಡದಿಯಲ್ಲಿ ಸ್ಟಾಪ್ ಕೊಟ್ವಿ. ಯಾಕೆ ಅಂತ ಹೇಳಿದ್ರೆ ಊಟ ಮಾಡ್ಕೊಳ್ಳೋಕ್ಕೆ. ನಾವು ಆ್ಯಕ್ಚುಲಿ ಈ ಮಂಡ್ಯ, ಮೈಸೂರು ಕಡೆ ಎಲ್ಲ ಹೋದರೆ ಇದೇ ಶಾಪಲ್ಲೇ ನಾವು ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ಳೋದು. ನಾವು ಹೋಗೋಷ್ಟರಲ್ಲಿ ತುಂಬಾ ಜನ ಇದ್ದರು. ಮಕ್ಕಳು ಅಂದರೆ ಏನು ತಮಿಳ್ನಾಡು ಸೈಡ್ ಅನಿಸುತ್ತೆ, ಅವರು ಟ್ರಿಪ್ಗೆ ಏನೋ ಬಂದಿದ್ದರು. ಮೈಸೂರು ಕಡೆನೇ ಅನಿಸುತ್ತೆ ಟ್ರಿಪ್ಪಿಗೆ ಬಂದಿದ್ದು. ತುಂಬಾ ಜನ, ಮಕ್ಕಳಂತೂ ತುಂಬ ಇದ್ದರು. ನೋಡ್ತಾ ಇರ್ಬೋದು, ಇಲ್ಲಿ ಇಡ್ಲಿ ಅಂತೂ ಸಖತ್ತಾಗಿರುತ್ತೆ. ನಾನು ಆ್ಯಕ್ಚುಲಿ ದೋಸೆನ ಆರ್ಡ್ರ್ ಮಾಡೋಣ ಅಂದ್ಕೊಂಡೆ, ಬರೀ ಮಕ್ಕಳೆಲ್ಲ ದೋಸೆಗೆ ನಿಂತಿದ್ರು. ಅದಕ್ಕೋಸ್ಕರ ಸರಿ ಬಿಡಪ್ಪ ಅಂತ ಹೇಳಿಬಿಟ್ಟು 3 ಜನನೂ ಇಡ್ಲಿನ ಆರ್ಡ್ರ್ ಮಾಡ್ಕೊಂಡ್ವಿ. ಇಡ್ಲಿ ಅಂದರೆ ವಡೆ ಮತ್ತು ಸಾಂಬಾರು, ಚಟ್ನಿ ಕೊಟ್ಟಿದ್ದು. ತುಂಬಾ ಚೆನ್ನಾಗಿತ್ತು. ಎಷ್ಟು ಸಾಫ್ಟಾಗಿತ್ತು ಅಂದರೆ ಅಪ್ಪ, ಒಂದೇ ಬೈಟ್ಗೆ ಹಂಗೆ ಒಳಗಡೆ ಹೋಗ್ಬಿಡ್ತಾಯಿತ್ತು. ನೋಡ್ತಾ ಇರ್ಬೋದು, 3 ಜನನೂ ತಿಂತಾಯಿದ್ವಿ. ಅದ್ರ ಜೊತೆ ಪಾಪುಗೂ ಕೂಡ ಇಡ್ಲಿನ ತಿನ್ನಿಸ್ತೀವಿ. ಆ್ಯಕ್ಚುಲಿ ಅವಳು ಕೂಡ ತಿಂತಾಯಿದ್ಲು. ಒಂದು 3 ತುತ್ತು ತಿನ್ನೋಷ್ಟರಲ್ಲೇ ಸಾಯ್ತು. ಅಂದರೆ 3 ದಿನ ಬೇಡ ಅಂತ ಮಾಡ್ತಿದ್ವಿ. ಯಾಕೋ ಗೊತ್ತಿಲ್ಲ, ಊಟ ತಿನ್ನೋಕ್ಕೆ ತಿನ್ನೋದೇ ಇಲ್ಲ. ಆದರೆ ಈ ಕಡೆ ಎಲ್ಲ ಇನ್ನೊಂದೇನೆಂದರೆ ಬಿಡದಿ ಸೈಡ್
ಈ ಕೆಂಪು ಚಟ್ನಿ ಜಾಸ್ತಿ ಮಾಡ್ತಾರೆ. ನಮ್ಮ ಕಡೆ ಕಾಯಿ ಚಟ್ನಿ ಎಲ್ಲ ಮಾಡ್ತೀವಲ್ಲ ಆ ಥರ ಆ ಕಡೆ ಕೆಂಪು ಚಟ್ನಿನ ಮಾಡ್ತಾರೆ. ಎಷ್ಟು ಸಾಫ್ಟಾಗಿದೆ ನೋಡ್ತಾ ಇರ್ಬೋದು. ಇನ್ನೊಂದು ಸ್ವಲ್ಪ ಆರಿದ್ರೆ ಇನ್ನೂ ಸಾಫ್ಟ್ ಆಗಿಬಿಡುತ್ತೆ. ಇನ್ನೂ ಸ್ವಲ್ಪ ಸ್ಟಿಕ್ಕಿ ಥರ ಆಯಿತು. ಅವ್ರು ಬಿಸಿ ಬಿಸಿ ಹಾಕ್ಕೊಡ್ತಾರಲ್ವ ಅದಕ್ಕೋಸ್ಕರ ಸ್ಟಿಕ್ಕಿ ಥರ ಆಯಿತು. ಒಂದು 5 ಮಿನಿಟ್ಸ್ ಆದರೆ ಇನ್ನೂ ಸಾಫ್ಟ್ ಆಗಿಬಿಡುತ್ತೆ. ಯಾರಾದರೂ ಹೋದರೆ ಈ ಹೋಟೆಲ್ನ ಟ್ರೈ ಮಾಡಿ. ಅಪ್ಪು ಸರ್ ಫೋಟೋನ ಹಾಕಿದ್ದಾರೆ ಎಂಟ್ರೆನ್ಸಲ್ಲಿ. ಅಂದರೆ ಊರು ಬಿಟ್ಟು ಸ್ವಲ್ಪ ಮುಂದೆ ಹೋಗಬೇಕು, ಅಲ್ಲೇ ಇರೋದು. ಲೆಫ್ಟ್ ಸೈಡಲ್ಲಿ ತುಂಬಾ ಸಕ್ಕತ್ತಾಗಿದೆ. ಫ್ಲೇವರ್ ಮೇಲೆ ಹೋಗ್ಬೇಡಿ, ಕೆಳಗಡೆ ಬರಬೇಕು. ಹೋಟೆಲ್ ಎಲ್ಲ ಸಿಗಬೇಕಂದ್ರೆ ಫ್ಲೇವರ್ ಮೇಲೆ ಹೋದರೆ ಯಾವ ಹೋಟೆಲ್ಸು ಸಿಗಲ್ಲ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಅಷ್ಟೇ. ಓಕೆ ಗೈಸ್, ತುಂಬಾ ಚೆನ್ನಾಗಿತ್ತು ಬ್ರೇಕ್ಫಾಸ್ಟು. ಅಜ್ಜಿ 2 ಇಡ್ಲಿ ತೊಗೊಂಡಿದ್ರು, ನಾನು 2 ಇಡ್ಲಿ, ಮಾಮ 2 ಇಡ್ಲಿ ತೊಗೊಂಡಿದ್ವಿ. ಆ 2 ಇಡ್ಲಿ ಯಾರಿಗೂ ಸಾಲೇ ಇಲ್ಲ. ಆಮೇಲೆ ನಂಗೆ ಯಾಕೋ ಓಕೆ ಸಾಕಾಗಿತ್ತು ಅಂತ ಅನಿಸ್ತಾಯಿತ್ತು. ಇನ್ನೊಂದೇನೆಂದರೆ ಹೆಲ್ತಿಯಾಗಿತ್ತು. ಒಬ್ಬೊಬ್ಬರು ತುಂಬಾ ಸೋಡಾ ಆಗಿಬಿಟ್ಟಿರ್ತಾರೆ, ಅದನ್ನು 1 ಇಡ್ಲಿ ತಿನ್ನೋಷ್ಟರಲ್ಲೇ ಸಾಕಪ್ಪ ಅನಿಸ್ಬಿಟ್ಟಿರುತ್ತೆ. ಆದರೆ ಇವರು 2 ಇಡ್ಲಿ ತಿಂದರು, ಇನ್ನೂ ಬೇಕನ್ನಿಸ್ತಾಯಿತ್ತು. ಆಮೇಲೆ ಇನ್ನೊಂದು ಇಡ್ಲಿ ತಗೊಂಡು 3 ಜನ ತಿಂದುಬಿಟ್ಟು ಆಮೇಲೆ ಕಾರಲ್ಲಿ ಬಂದು ಕೂತ್ಕೊಂಡ್ವಿ. ನೋಡ್ತಾ ಇರ್ಬೋದು. ನೆಕ್ಸ್ಟು ಸ್ಟ್ರೈಟ್ ಆನ್ ದ ವೇ ಅಂದರೆ ಹೈವೇಗೆ ಹೋದ್ವಿ. ಈ ಕಡೆ ಹೋಗ್ತಾನೆ ಒಂಥರ ಖುಷಿಯಾಗುತ್ತೆ, ಯಾಕಂದರೆ ತುಂಬಾ ನೇಚರ್ ಅಂತೂ ಸಖತ್ತಾಗಿರುತ್ತೆ. ಮರ ಗಿಡ ಒಂಥರ ಹಳ್ಳಿ ಫೀಲೇ ಆಗುತ್ತೆ. ಯಾಕಂದರೆ ಅಕ್ಕಪಕ್ಕ ಎಲ್ಲ ಫುಲ್ಲು ಗ್ರೀನು ಆ ಥರ ಇರುತ್ತೆ. ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಈ ವೀಡಿಯೋಸ್ನೆಲ್ಲ ನಮ್ಮ ಹಸ್ಬೆಂಡ್ ಫೋನಲ್ಲೇ ಕ್ಯಾಪ್ಚರ್ ಮಾಡಿದ್ವಿ. ಯಾಕಂದರೆ ನಾನು ಅಲ್ಲಿ ಕ್ಯಾಪ್ಚರ್ ಮಾಡೋಕ್ಕೆ ನನ್ನ ಬ್ಯಾಟ್ರಿ ಬ್ಯಾಕಪ್ ಬರೋಲ್ಲ ಅಂತ ಹೇಳ್ಬಿಟ್ಟು ಇವ್ರ ಫೋನಲ್ಲೇ ಮಾಡಿಕೊಂಡೆ. ಇವ್ರದ್ದು ಕ್ಲಾರಿಟಿ ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ನಾವು ಆಲ್ಮೋಸ್ಟ್ ನಾವು ರೀಚ್ ಆಗೋಷ್ಟರಲ್ಲಿ 9:30 10 ಆಗಿತ್ತು. ನಾವು ಮೈಸೂರಿಗೆ ರೀಚ್ ಆಗೋಷ್ಟರಲ್ಲಿ. ನೋಡ್ತಾ ಇರ್ಬೋದು, ಮೈಸೂರಿಗೆ ರೀಚ್ ಆಗಿದ್ದೀವಿ. ತುಂಬಾ ಖುಷಿ ಆಗ್ತಾಯಿತ್ತು, ಯಾಕೋ ಗೊತ್ತಿಲ್ಲ. ಫಸ್ಟ್ ಟೈಮ್ ಎಲ್ಲೂ ಹುಟ್ಟಾಗಿಂದ ಹೋಗ್ತಾ ಇರೋ ಪ್ಲೇಸ್ಗೆ ಫಸ್ಟ್ ಟೈಮ್ ಹೋದರೆ ಇದೇ ಥರ ಅನಿಸುತ್ತೆ. ನಂಗೆ ಮಾತ್ರ ನಿಜ ಫುಲ್ ಖುಷಿ ಆಗ್ತಿತ್ತು. ಧರ್ಮಸ್ಥಳಕ್ಕೆ ಹೋದವಾಗೂ ಅಷ್ಟೇ ತುಂಬಾ ಖುಷಿ ಆಗ್ತಿತ್ತು. ಇನ್ನೊಂದು ಪೀಸ್ ಆಗಿತ್ತು, ಒಂಥರ ಫ್ರೆಶ್ ಮೂಡ್ ಆಗ್ತಿತ್ತು. ಯಾಕಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗಿದ್ದು. ಅಲ್ಲೂ ಕೂಡ ಅಷ್ಟೇ ಏನೋ ಪಾಸಿಟಿವ್ ವೈಬ್ಸು. ಇಲ್ಲೂ ಕೂಡ ಅಷ್ಟೇ, ಇಲ್ಲಿ ಬಂದಿದ್ದ ತಕ್ಷಣ ಪಾಸಿಟಿವ್ ವೈಬ್ಸ್. ಯಾಕಂತ ಗೊತ್ತಿಲ್ಲ, ತುಂಬಾ ಖುಷಿ ಆಗ್ತಾಯಿತ್ತು. ನಾನು ತುಂಬ ಸರಿ ಹೇಳ್ತಿದ್ದೆ, ತುಂಬ ಚೆನ್ನಾಗಿದೆ ಮೈಸೂರು, ತುಂಬ ನೀಟಾಗಿದೆ. ಬೆಂಗಳೂರನ್ನ ಕಂಪೇರ್ ಮಾಡಿದ್ರೆ ಮೈಸೂರು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಅಲ್ಲಿ ಮೇಂಟೆನೆನ್ಸ್ ಮತ್ತು ಈ ಟ್ರಾಫಿಕ್ ಸ್ವಲ್ಪ ಕಡಿಮೆ ಅಲ್ಲಿ ಕಂಪೇರ್ ಮಾಡಿದ್ರೆ. ಅದಕ್ಕೋಸ್ಕರ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮೈಸೂರನ್ನ. ನಮ್ಮ ಬೆಂಗಳೂರು ಕೂಡ ಹಂಗೆ ಇದೆ, ಆದರೆ ಸ್ವಲ್ಪ ಈಗ ಗಜಿಬಿಜಿಯಿಂದ ಸ್ವಲ್ಪ ಇದಾಗಿದೆ ಅಷ್ಟೇ. ನಾವು ಮೈಸೂರಿಗೆ ಹೋಗಿ ಚಾಮುಂಡೇಶ್ವರಿನ ದರ್ಶನ ಮಾಡಿಕೊಂಡು ನೆಕ್ಸ್ಟು ಬಂದ್ವಿ. ತುಂಬಾ ಖುಷಿ ಒಳಗಡೆ ಎಲ್ಲ ಕ್ಯಾಪ್ಚರ್ ಮಾಡೋದಕ್ಕೋಸ್ಕರ ನಾನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ನೋಡ್ತಾ ಇರ್ಬೋದು. ನೆಕ್ಸ್ಟು ಬೆಟ್ಟದಿಂದ ಇಳಿಬೇಕಿದ್ರೆ ಇದೆಲ್ಲ ಮಾಮ ಮಾಡ್ಕೊಂಡಿರೋದು. ಸ್ಟ್ರೀಟಲ್ಲಿ ಮಾಡ್ಕೊಬಿಟ್ಟಿದ್ದಾರೆ. ಹಾರಿಜಾಂಟಲ್ ಅಂದರೆ ಯೂಟ್ಯೂಬ್ ಮಾಡ್ಕೊಳ್ಳಿ ಅಂದರೆ ಅವರು ನಾರ್ಮಲ್ ಇನ್ಸ್ಟಾಗ್ರಾಮ್ ಅಂತ ಶಾರ್ಟ್ಸ್ ಮಾಡ್ಕೊಂಬಿಟ್ಟಿದ್ದಾರೆ. ಪ್ಲೀಸ್ ಸಜೆಸ್ಟ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು. ನೆಕ್ಸ್ಟ್ ನಾವು ಅರಮನೆಗೆ ಬಂದ್ವಿ. ಅರಮನೆಗೆ ಈಚೆ ಎಲ್ಲ ನಾನು ಮಾಡ್ಕೊಂಡಿದ್ದೆ, ಅದು ವೀಡಿಯೋ ಕ್ಯಾಪ್ಚರೇ ಆಗಿಲ್ಲ. ನನ್ನ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ, ನಂಗೆ ಗೊತ್ತೇ ಆಗಲಿಲ್ಲ. ಅಂದರೆ ಅದು ಆಫ್ ಆಗೋದು ಆನ್ ಆಗೋದು ಆ ಥರ ಆಗ್ತಿತ್ತು. ನನ್ನ ಫೋನಲ್ಲಿ ನೋಡಿದ್ರೆ ವೀಡಿಯೋಸೇ ಇಲ್ಲ. ಪ್ಲೀಸ್ ಸಾರಿ. ನಾನು ತುಂಬಾ ಅಂದ್ಕೊಂಡಿದ್ದೆ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಮಾಡೋಣ ಅಂತ. ಅಷ್ಟು ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ, ಆದರೆ ಆಗಲೇ ಇಲ್ಲ. ಅದು ಏನಂತಲೇ ಗೊತ್ತಿಲ್ಲ. ಮತ್ತು ಫೋನೆಲ್ಲ ನೋಡಿದ್ವಿ, ಸಿಗಲೇ ಇಲ್ಲ. ಆಮೇಲೆ ನಮ್ಮ ಹಸ್ಬೆಂಡ್ ಫೋನಲ್ಲಿ ಇದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ರು ಅವರು ಒಂದು ಸರಿ ಇರಲಿ ಅಂತ. ಆದರೆ ಈಚೆಲ್ಲ ನಾನೇ ಮಾಡ್ಕೊತಾ ಇದ್ದು ನೋಡ್ಬಿಟ್ಟು ಅವರು ಸರಿ ನೀನೇ ಮಾಡ್ಕೋತಿದ್ಯಲ್ಲ, ಸರಿ ನಾನು ನಿಮ್ಮದು ಚಾರ್ಜ್ ಏನಾದರೂ ಖಾಲಿ ಆದರೆ ನಾನು ಮಾಡ್ಕೋತೀನಿ ಬಿಡು ಅಂತ. ಆಮೇಲೆ ನೋಡಿದ್ರೆ ಸಿಗಲೇ ಇಲ್ಲ. ಸರಿ ಆಯಿತು, ಇವಾಗ ಇರೋದನ್ನೇ ಮ್ಯಾನೇಜ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು. ಎಷ್ಟು ಚೆಂದ ಇತ್ತು ಗೊತ್ತಾ. ಆಲ್ಮೋಸ್ಟ್ ಎಲ್ಲರೂ ಮೈಸೂರನ್ನ ನೋಡಿರ್ತೀರ ಅಂದ್ಕೊಂಡಿರ್ತೀನಿ. ನಂತರ 2-3 ಇದ್ದರೆ ಅವ್ರಿಗೆ ತಿಳ್ಕೊಳ್ಳಿ ಅಂತ ಹಾಕಿದ್ದೀನಿ ಅಷ್ಟೇ. ನನಗಂತೂ ತುಂಬಾ ಖುಷಿ ಆಯಿತು. ಎಷ್ಟು ಚೆಂದ ಇತ್ತು ಅಂದರೆ ಆ ಟೈಲ್ಸ್ ಕೂಡ ಯಾವ ರೀತಿ ಮಾಡಿಸೇ ಇದ್ದಾರೆ ಅಂತ ಅನಿಸುತ್ತೆ, ಫೀಲ್ ಅನಿಸುತ್ತೆ. ಯಾಕಂದರೆ ಆರ್ಡರ್ ಹಿಂಗೆ ಬರಬೇಕು ಅಂತ ಮಾಡಿಸಿದ್ದಾರೆ ಅನಿಸುತ್ತೆ. ನೋಡ್ತಾ ಇರ್ಬೋದು. ಇದಂತೂ ಏನೋ ಅಂತಿದ್ರು ನಮ್ಮ ಯಜಮಾನ್ರು, ಈ ಏನಾದರೂ ಸಭೆ ಏನಾದರೂ ಮಾಡಬೇಕಿದ್ರೆ ಇದು ಯೂಸ್ ಮಾಡ್ತಿರ್ಬೋದು, ಇಲ್ಲಾಂದರೆ ಗೇಮ್ಸ್ ಏನಾದರೂ ಆಡಬೇಕಿದ್ರೆ ಯೂಸ್ ಮಾಡ್ತಿರ್ಬೋದು. ನನಗೆ ಅಷ್ಟು ಗೊತ್ತಿಲ್ಲ ಇದ್ರ ಬಗ್ಗೆ. ಯಾರಿಗಾದ್ರೂ ಗೊತ್ತಿದೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ. ಏನಕ್ಕೆ ಮೈಸೂರು ಕಡೆಯವ್ರು ಯಾರಾದರೂ ಈ ವೀಡಿಯೋಸ್ನ ನೋಡ್ತಿದ್ರೆ ಏನು ಮಾಡ್ತಿದ್ರು ಇಲ್ಲಿ ಅಂತ. ನೆಕ್ಸ್ಟ್ ಬಂದು ಇಲ್ಲಿ ಬೆಳ್ಳಿ ಚೇರು ಮತ್ತು ಇನ್ನೊಂದು ಈ ದಂತದಲ್ಲಿ ಒಂದು ಫ್ರೇಮ್ ಏನೋ ಒಂದು ಮಾಡ್ಕೊಂಡಿದ್ರು. ತುಂಬಾ ಚೆನ್ನಾಗಿತ್ತು. ಎಷ್ಟು ಚೆಂದ ಇದೆ ನೋಡಿ ಚೇರ್ ಅಂತೂ. ಅದಂತೂ ಅದು ರಾಜರೆಲ್ಲ ಇದನ್ನೇ ಯೂಸ್ ಮಾಡ್ತಿದ್ದು ಅನಿಸುತ್ತೆ.
ತುಂಬಾ ಚೆನ್ನಾಗಿತ್ತು. 2 ಚೇರು, 2 ನಾರ್ಮಲ್ ರಾಜರ ಚೇರು, ಇನ್ನೊಂದು ಚಿಕ್ಕ ಚಿಕ್ಕ ಚೇರಿತ್ತು. 2 ಬೆಳ್ಳಿ ಚೇರು. ಇದು ನೋಡ್ತಾ ಇರ್ಬೋದು ಆನೆಯ ದಂತ. ಇಷ್ಟಿಷ್ಟು ದೊಡ್ಡದಿರುತ್ತೆ ಅಂತಲೇ ನಂಗೆ ಗೊತ್ತಿಲ್ಲ. ನಮ್ಮ ಹಸ್ಬೆಂಡ್ನ ಕೇಳ್ತಿದ್ದೆ, ಇದು ಆನೆ ದಂತನ ಸುಮ್ಮನೆ ಇಟ್ಟಿದ್ದಾರಾ ಅಂತ. ಇಲ್ಲ, ಇದು ಆನೆ ದಂತನೇ. ಎಲ್ಲ ಆನೆಗೂ ಇದೇ ಥರ ಬರಲ್ಲ, ಒಂದೊಂದು ಆನೆಗೆ ಒಂದೊಂದು ಥರ ಇರುತ್ತೆ ಅಂತ. ಆದರೆ ಇಲ್ಲಿ ಸೆಕ್ಯೂರಿಟಿ ಮಾತ್ರ ಹೈ ಸೆಕ್ಯೂರಿಟಿ. ಯಾರನ್ನೂ ಕೂಡ ಟಚ್ ಮಾಡೋಕ್ಕೆ ಕೂಡ ಬಿಡೋಲ್ಲ, ಅಷ್ಟು ಸೆಕ್ಯೂರಾಗಿ ಇಟ್ಟಿರ್ತಾರೆ. ನೋಡ್ತಾ ಇರ್ಬೋದು ಎಂಥ ಮಿರರ್ ಎಲ್ಲ ಇತ್ತು, ತುಂಬಾ ಚೆನ್ನಾಗಿತ್ತು. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಓಕೆ, ಯಾರ್ಯಾರೆಲ್ಲ ಮೈಸೂರಿಗೆ ಹೋಗಿದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ಹೋಗಿದ್ದೀವಿ ಅಂತ. ನಿಮ್ಗೆ ಯಾರಿಗಾದ್ರೂ ಇದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ರೆ ಕಮೆಂಟ್ ಮಾಡಿ. ಓಕೆ, ಒಂದೊಂದು ಪಿಕ್ಚರ್ ಕೂಡ ಒಂದೊಂದು ಕಥೆನ ಹೇಳುತ್ತೆ. ಆ ಥರ ಆ ಪಿಕ್ಚರ್ಸ್ನ ಅಂದರೆ ಡ್ರಾ ಮಾಡಿಸಿದ್ರು. ನೋಡ್ತಾ ಇರ್ಬೋದು, ಇದು ಬಂದು ಒಂದು ಮೂರ್ತಿಗಳನ್ನ ಒಂದೊಂದು ಕಲ್ಲಲ್ಲಿ ನಾವು ಕೆತ್ತಿಸ್ತಿದ್ರು. ಅಂದರೆ ಇದೆಲ್ಲ ಈ ದೇವ್ರದ್ದು ಇದನ್ಸುತ್ತೆ. ಇದು ತುಂಬಾ ಚೆನ್ನಾಗಿತ್ತು ನೋಡೋಕ್ಕಂತೂ. ಅಲ್ಲಿ ನೋಡಬೇಕು, ಫೋನಲ್ಲಿ ನೋಡೋಕ್ಕಿಂತ ಅಲ್ಲಿ ನೋಡಿದ್ರೆ ಇನ್ನೂ ಚೆಂದ ಕಾಣಿಸುತ್ತೆ. ತುಂಬಾ ಚೆನ್ನಾಗಿತ್ತು. ನಾವು ಅಂದರೆ ಇವಾಗ ಸಮ್ಮರ್ ಹಾಲಿಡೇಸ್ ಇದೆಯಲ್ಲ, ತುಂಬಾ ಚೆನ್ನಾಗಿದ್ರು. ಓಕೆ ಗೈಸ್, ಈ ವ್ಲಾಗ್ನ ಇಷ್ಟಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್. ಕೀಪ್ ಸಪೋರ್ಟಿಂಗ್.